ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ನೆನ್ನೆ ಎಲ್ಲ ಡ್ರೆಸ್ ಎಲ್ಲ ಬಟ್ಟೆಗಳೆಲ್ಲ ತಂದಿದ್ವಲ್ವ, ಸ್ಯಾರಿಗಳೆಲ್ಲ ಅದನ್ನ ಸ್ಟಿಚಿಂಗ್ ಕೊಡೋಕೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ತೋರಿಸ್ತೀನಿ ಬನ್ನಿ. ತುಂಬ ಅಂದರೆ ಮೀನ ಬಜಾರಲ್ಲಿ ಕೊಡೋಣ, ಇಲ್ಲೆಲ್ಲೂ ಬೇಡ ಅಂತ ಹೇಳ್ಬಿಟ್ಟು ಇದನ್ನೇ ಎತ್ಗೆ ಬರ್ತಾ ಇದ್ದೀನಿ ಪುಟ. ನಾನೇ ತೋರಿಸ್ತೀನಿ ಇರಲ್ಲ ನೋಡಿ. ಎರಡು ಇದೆ, ಎಷ್ಟೆಲ್ಲ ಮಡಿಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು 20,000 ರೂಪಾಯಿ ಬಟ್ಟೆಗಳು ಇಷ್ಟಿದೆ. ಇಷ್ಟಿದೆ. ಈಗ ಇದನ್ನು ತಗೊಂಡೋಗ್ಬಿಟ್ಟು ಮೀನ ಬಜಾರಲ್ಲಿ ಕೊಟ್ಟು ಬರಬೇಕು. ವಾಟರ್ ಮುಜಿಬೇನ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಗೊತ್ತಲ್ಲ, ಅವನು ಹೆವಿ ಟಾರ್ಚರ್ ಕೊಡ್ತಾರೆ. ಹಾಗಾಗಿ ನಾವು ಅವನು ಇಲ್ಲೇ ಬಿಟ್ಬಿಟ್ಟು ಇವೆಲ್ಲ ತಗೊಂಡೋಗಿ ಕೊಟ್ಟು ಮತ್ತು ಬೇರೆ ಕಡೆ ಸ್ವಲ್ಪ ಬಟ್ಟೆ ಸ್ಟಿಚಿಂಗ್ ಕೊಟ್ಟಿದ್ವಿ, ಅದನ್ನ ಇಸ್ಕೊಳ್ಬೇಕು. ಮತ್ತು ಸಿಂಪಲ್ ಬ್ಲೌಸ್ಗಳೆಲ್ಲ ಬೇರೆ ಕಡೆ ಕೊಡಬೇಕು. ಮೀನ ಬಜಾರಲ್ಲಿ ಏನಾದರೂ ವರ್ಕಿಂಗ್ ಬ್ಲೌಸ್ ಮಾತ್ರ ಅಲ್ಕೊಡ್ತೀವಿ. ಯಾಕೆ ಅದರಲ್ಲಿ ತುಂಬ ಚೆನ್ನಾಗಿ ಸ್ಟಿಚಿಂಗ್ ಮಾಡಿಕೊಡ್ತಾರೆ. ಇಲ್ಲಿ ಆದರೆ ವರ್ಕಿಂಗ್ ಮಾಡೋದಕ್ಕೆ ಇಲ್ಲಿ ತುಂಬ ಕಾಸ್ಟ್ಲಿ. ಅಲ್ಲಿ ವರ್ಕಿಂಗ್ ಎಲ್ಲ 1,200 1,500 ರೂಪಾಯಿಂದ ಸ್ಟಾರ್ಟ್ ಆದರೆ ಅದು ಸ್ಟಿಚ್ ಮಾಡಿ ವರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಡ್ಲಿಕ್ಕೆ 1,200 1,300 ಮಾಡಿಕೊಡ್ತಾರೆ ಸಿಂಪಲ್ದು. ನಾವು ಇನ್ನು ಅದ್ರ ಮೇಲೆ ಎಷ್ಟು 1,000 ರೂಪಾಯಿ ಬೇಕಾದ್ರೆ ಮಾಡಿಸ್ಬೋದು. 5,000 ರೂಪಾಯಿ 10,000 ರೂಪಾಯಿ ನಿಮಗೆ ಸೇರಿದ್ದು ವರ್ಕ್ ಮೇಲೆ ಡಿಪೆಂಡ್. ನಿಮಗೆ 1,000ಗೂ ಮಾಡಿಕೊಡ್ತಾರೆ, ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಜ 1,000ಗೂ ಮಾಡೋ ವರ್ಕು ಕೂಡ ವರ್ತಾಗಿರುತ್ತೆ. ನಮ್ಮ ಬಜೆಟ್ ತಕ್ಕಂದ್ರೆ ಚೆನ್ನಾಗಿರುತ್ತೆ. ಏನು ಗ್ರ್ಯಾಂಡ್ ಅಂತಂದರೆ ಏನು ಜಾತ್ರೆ ಥರ ಇಲ್ಲೆಲ್ಲ ಹಾಕ್ಸ್ಕೊಳ್ಳೋದೇನಿಲ್ಲ, ಸಿಂಪಲ್ಲು. ನಾನು ಕೂಡ ಹೆವಿ ಸಿಂಪಲ್ ಮಾಡಿಸ್ತೀನಿ. ಬಜೆಟ್ ಕೂಡ ಕಡಿಮೆ ಆಗಬೇಕು, ಸಿಂಪಲಾಗಿ ವರ್ಕು ಕೂಡ ಇರಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂದ್ಬಿಟ್ಟು ತಗೊಂಡಿದ್ದೀವಿ. ಹೊರಡೋಣವಾ? ಬನ್ನಿ, ವಿಡಿಯೋ ಸ್ಕಿಪ್ ಮಾಡಬೇಡಿ, ನೋಡಿ ಲಾಸ್ಟ್ವರೆಗೂ ಗೊತ್ತಾಗುತ್ತೆ ಯಾವ ಥರ ವರ್ಕ್ ಮಾಡಿಸ್ತೀವಿ ಏನು ಅಂತ. ಬನ್ನಿ ಮೇಡಮ್, ಖುಷಿಗೆ ಆರ್ಡ್ರ್ ಬಂದರೆ ಹೆವಿ ಟಾರ್ಚರ್ ಕೊಡ್ತಾರೆ. ತಗೊಂಡು ಬನ್ನಿ ಬನ್ನಿ ಬನ್ನಿ. ಎಲ್ಲ ಲಾಕ್ ಕೀ ತಗೊಂಡ ಬಿರುಕಿ ಬಿರುಕಿ ನಂದಾ? ಓಕೆ, ಥ್ಯಾಂಕ್ ಯು. ಕೊಡಿ, ಇಟ್ಕೊಳ್ಳೋದು ಏನಾರು ಇದ್ರೆ ಇಟ್ಕೊಳ್ತೀವಿ. ಹಾಂ, ಎಲ್ಲ ನೀನೇ ತಗೊಳ್ತೀಯಾ? ಅವೆಲ್ಲ ಇಟ್ಕೊಳ್ತೀನಿ ನೀನೇ. ಸೆಲ್ಫಿ ಸ್ಟಿಕ್ ಬೇಕಾ? ತೆಗೆದು ಬಿಡು. ನಾನೇ ಇರ್ಬೇಕಾರೆ ಹೆಂಗೆ ಸೆಲ್ಫಿ ಸ್ಟಿಕ್ ಅವಶ್ಯಕತೆ ಇದೆಯಾ? ಇಲ್ಲ ತಾನೇ? ಕಮ್ ಬೇಬಿ ವಾಟರ್. ಓ ನನ್ನ ಮಗಳು ನೋಡಿ, ಫುಲ್ಲು ಪಾಪ. ಎಸ್, ಖಂಡಿತ ಪುಟ. ಅದು ನೀನು ಹೇಳೋದಲ್ಲ, ನಾನೇ ಹೇಳ್ತೀನಿ. ಸಿಕ್ಕಾಬಟ್ಟೆ ಹಾರ್ಡ್ ವರ್ಕ್ ನನ್ನ ಮುದ್ದಿನ ಮಗಳು. ಬಾ, ಅವ್ನು ಬಂದ್ಬಿಟ್ಟು ಹೇಳ್ತಾನೆ ಬೇಗ. ಶೂ ಹಾಕೊಳ್ಳೆ. ಅಯ್ಯೋ, ಶೂ ಹಾಕತ್. ಹಾಂ, ಜೀನ್ಸ್ ಹಾಕೊಬಿಟ್ಟು ಶೂ ಹಾಕೊಳ್ಳತ್ತೀಯ? ನೀನು ಇಷ್ಟ ಯಾವ್ದಾರು ಹಾಕೋ. ಸಾಕ್ಸ ಬೇಡ, ಸಾಕ್ಸ್ ಯಾಕೆ ಹಾಕತ್ತೀಯ? ಅದ ತಾನೆ. ಹೌದಾ? ಹೇಗಿದೆ ಜಿಮ್ ವರ್ಕ್? ಸುನಿಲ್ ಇದ್ದಾಗ ಅದು ಸಕ್ಕದ ದಂಡಿಸ್ತಾರೆ. ಅವಳು ಇರೋದೇ ಮೊದಲೇ ಸಣ್ಣ, ಆದರೂ ಕೂಡ ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತಾವಳೆ. ಓ ಗುಡ್. ಇಲ್ಲ ಪುಟ, ಚೂ ಓಹ್. ನಾನು ಹೋದ್ರು ಮಮ್ಮಿ ಕರ್ಕೊಂಡು ಹೋದ್ರೆ ಸರಿ, ನೀನು ಇಲ್ಲ ಆಂಟಿರೆಲ್ಲ ಬಂದ್ ಮಾಡ್ತಾ ಇಲ್ವಾ? 1 ಅವರ್ ನಿನ್ಗೂ ಮಮ್ಮಿಗೂ ಬಂದ್ ಮಾಡಕ್ಕೇನು? ಇಲ್ಲೇನು ಏನಾದ್ರು ಮಾಡಕ್ ಬರ್ತಿದ್ರ? ಮಮ್ಮಿ ಫೀಸ್ ಎಲ್ಲ ನೀನೇ ಕಟ್ಟಪ್ಪ ಅಂತಂದ್ಬಿಟ್ಟು ಕಟ್ಸು 30,000 ರೂಪಾಯಿನಾ ಇಬ್ಬರಿಂದ? ಎಷ್ಟಾಗುತ್ತೆ? ಇಯರ್ಲಿ ಪ್ಯಾಕ್ ತಗೊಂಡ್ರೆ 30,000. ಅದು ಫುಲ್ ಐಫೈ ಇದು ಮಮ್ಮಿ. ಹೋಗೋಣ, 1 ಅವರ್ ಕಷ್ಟಪಡೋದು. ನಾನು ರೆಡಿ. ನಮಗೆ ಇಲ್ಲೇ ಕೆಲಸ ಇದಾಗಲ್ಲ. ಸಂಜೆ ಎಷ್ಟು ಗಂಟೆಗೆ? ಸಂಜೆ 6 6:15 7:15 ತುಂಬ ಅಲ್ಲ. ಎಸ್, ಎಲ್ಲೇ ಹೋದರೂ ಹೆಲ್ಮೆಟ್ ಧರಿಸಿ, ನಮಗೆ ಒಳ್ಳೆಯದು, ಸುರಕ್ಷಿತವಾಗಿರಿ. ಎಸ್. ಇವಾಗ ಮೀನಾ ಬಜಾರಿಗೆ ಬಂದಿದ್ದೀವಿ ನೋಡಿ. ಇಲ್ಲೇ ಬ್ಲೌಸ್ ಸ್ಟಿಚಿಂಗ್ ಕೊಡೋಣ ಅಂತ ಹೇಳ್ಬಿಟ್ಟು. ಏನೆಲ್ಲ ಫುಲ್ ಕ್ಲೋಸ್ ಇದೆಯಲ್ಲ ಈ ಸೈಡು. ಈ ಸೈಡ್ ಅಂತೂ ಬಟ್ಟೆ ಯಾರೂ ಇಲ್ಲ ಪುಟ. ನೋ, ಏನಕ್ಕೆ ಇಲ್ಲ? ಊಟ ಟೈಮಿಂಗ್ಸ್ ಎಷ್ಟಾಯಿತು? ಹಾಂ, ಫುಲ್ಲು ಕ್ಲೋಸ್ ಆಗಿದೆ ನೋಡಿ ನಾವು ಬಂದಿರೋಂಥ ಜಾಗ. ಈ ಕಡೆ ಎಲ್ಲ ವೆಡ್ಡಿಂಗ್ದು ಫುಲ್ಲು
ಇಲ್ಲ ಪುಟ್ಟ ಯಾರನ್ನು ನೋಡಿ ನಾವು ಬಂದಿದ್ದೀವಿ. ಯಾಕೆ ಗೊತ್ತಿಲ್ಲ, ಇವತ್ತು ಎಲ್ಲ ಫುಲ್ ಕ್ಲೋಸ್ ಇದೆ. ಇದೇನು ಅಂತ ನಂಗೆ ಗೊತ್ತಿಲ್ಲ. ಇಲ್ಲೊಂದು ವರ್ಷ ಫ್ಯಾಷನ್ ಅಂತ ಇದೆ, ಇಲ್ಲೊಂದು ಒಂದು ಓಪನ್ ಇದೆ, ನೋಡೋಣ. ಯಾವ ಥರ ಅದು ನೋಡೋದು. ಚೆನ್ನಾಗಿದೆ ಅಲ್ಲ. ಇದೆಯಾ? ಎರಡು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. ಸೇಮ್ ಸೈಜಾ? ಸ್ಟಾರ್ಟಿಂಗ್ ಇದು ನಮಗೆ 1500 ರುಪೀಸ್. ಸೇಮ್ ಇದೆಯಾ? ಒಬ್ಬಟ್ಟು ಎಲ್ಲ ಇಲ್ಲೇ ಮಾಡೋದಾ? ಬಟ್ ನೋಡಿ ಅಂತ ತಗೊಳ್ಳೋದು. ಇದು ಹೇಗೆ? ಒಂದಕ್ಕೆ ಕಜ್ಜಾಯ 10 ರೂಪಾಯಿ. ಒಬ್ಬಟ್ಟು 15. 15 ಏನು ಬಟ್ಟು ಕಾಯಿ ಒಬ್ಬಟ್ಟೆ, ವಡೆ ಬೋಂಡ ಎಲ್ಲ ಮಾಡಿಬಿಡ್ತಾರೆ. ಬಟ್ ಎಲ್ಲ ರವೆ ಉಂಡೆ, ಬಜ್ಜಿ, ಫುಲ್ಲು ಚಕ್ಲಿ ಇದೆ, ಉದ್ದಿನ ವಡೆ ಇದೆ. ದುಡ್ಡು ಕೊಟ್ಬಿಟ್ಟು ನೋಡ್ಬೋದು ನಮ್ಮ ಮಕ್ಕಳು. ನೋಡಿ ಟೇಸ್ಟ್ ಎಲ್ಲ ಮಾಡೋದು. ಕಜ್ಜಾಯ ಒಂದು 5. ಬಜ್ಜಿನ ಇದೆಯಾ? ಹಾಂ, ಅದಷ್ಟು ಕೊಟ್ಬಿಡಿ 100 ರೂಪಾಯಿಗೆ. ಇಲ್ಲಿ ಬಂದು ಮೀನಾ ಬಜಾರಿಂದ ಈ ಕಡೆ ಗಣೇಶ ಇಲ್ಲಿ ಬಂದು ರಾಗಿ ಮಂಡಿ ಹತ್ರ ಇದೊಂದು ಇದಿದೆ. ಎಲ್ಲ ಫುಲ್ಲು ಚಕ್ಲಿ, ಕೋಡ್ಬಳೆ, ಒಬ್ಬಟ್ಟು, ವಡೆ ಪ್ರತಿಯೊಂದು ಸಿಗುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಇಷ್ಟಾಗಿ ತಗೊಂಡೆ. ಟೇಸ್ಟ್ ಕೂಡ ಆಗೇ ಇದೆ. ಬನ್ನಿ, ಇದೇ ರಾಗಿ ಮಂಡಿ, ಇಲ್ಲೇ ಇರೋದು ಪಕ್ಕದಲ್ಲಿ ಸರ್ಕಲ್. ನೋಡಿ ಸರ್, ಏನಿದು ಜ್ಯೂಸ್ ಅಂಗಡಿನೋ ಅಥವಾ ತರಕಾರಿ ಮಾರ್ಕೆಟ್ ಇದು? ಅಲ್ಲ, ಜ್ಯೂಸ್ ಅಂಗಡಿಲಿ ಎಲ್ಲ ಥರದ ವೆರೈಟಿ ಫ್ರೂಟ್ಸ್, ತರಕಾರಿ ಇದೆಲ್ಲ ಹಾಕಿ ಜ್ಯೂಸ್ ಮಾಡ್ತೀರಾ? ಬೋರ್ಡೆ ಹಾಕ್ಬಿಟ್ಟಿದ್ದೀರಾ? ವಾವ್, ಸ್ಪೆಷಲ್ ಜ್ಯೂಸ್ ನಮ್ಮ ಮೈಸೂರಿನಲ್ಲಿ. ಎಸ್, ಇಲ್ಲಿ ಯಾವ್ದು ಕುಡಿಯೋದು, ಯಾವ್ದು ಬಿಡೋದು, ಎಲ್ಲ ಸೊಪ್ಪು, ಎಲ್ಲ ತರಕಾರಿ, ಎಲ್ಲ ಫ್ರೂಟ್ಸು ಎಲ್ಲ ಇದೆ. ಕೊನೆ ಮೆಣಸಿನ್ಕಾಯಿ ಹಾಕ್ಬಿಡ್ತೀರಾ? ಓ ಗಾಡ್, ನೋಡಿಯಪ್ಪ, ಇದೆಲ್ಲ ಜ್ಯೂಸ್ ಮಾಡಲಿಕ್ಕೆ ಇಟ್ಟಿರೋದವರು. ಹೀರೆಕಾಯಿ, ಸೋರೆಕಾಯಿ, ಇಲ್ಲಿ ಏನೆಲ್ಲ ವೆಜಿಟೇಬಲ್ಸ್, ತರಕಾರಿ ಏನೆಲ್ಲ ಇದೆ, ಬಾಳೆ ದಿಂಡು ಇದು, ಹಾಂ, ಎಲ್ಲ ಹಾಕಿ ಅವ್ರು ಜ್ಯೂಸ್ನ ಮಾಡ್ಕೊಡೋವಂಥದ್ದು. ಏನಂತೆ ಸರ್? ಒಂದು ಒಳ್ಳೆ ಜ್ಯೂಸ್ ಮಾಡಿಕೊಡಿ ಸರ್, ಕುಡಿಯೋಂಗಿರಬೇಕು, ಆರೋಗ್ಯವಾಗಿರಬೇಕು. ಓಕೆ, ಎಲ್ಲ ಆರೋಗ್ಯಕರವಾಗಿರುವಂಥದ್ದೇ ಸರ್ ಇಲ್ಲಿ. ನುಗ್ಗೆಕಾಯಿ ತವಿಂದ ಹಿಡಿದು ಎಲ್ಲನೂ ಹಾಕಿ ಅವರು ಮಾಡುವಂಥ ಜ್ಯೂಸ್. ಇದಿಷ್ಟು ಹಾಕಿ ಜ್ಯೂಸ್ ಮಾಡಿ ಕೊಡುವಂಥದ್ದು. ಏನಮ್ಮ? ವಾವ್, ಚೂರು ತಲೆ ಕಾಣಿಸ್ತಲ್ಲ. ಹಾಂ, ನೋಡ್ಕೊಳ್ಳಿ ನಿಮ್ಮ ಸೈಡ್ ಏನು ಮಾಡ್ತಾ ಇದ್ದಾರೆ ಅಂತ. ಹೀಗೆ ಮಾಡೋದು. ಎಸ್ 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 ಏನಿಲ್ಲ ಮೇಡಮ್, ಎಲ್ಲ ಟೆಸ್ಟಿಂಗ್ ಕಳಿಸಿ ಸರ್ಟಿಫಿಕೇಟ್ ಕೂಡ ಮಾಡಿದ್ದಾರೆ. ಹೌದಾ?
ವಾ ಹೀರೆಕಾಯಿ ಎಲ್ಲ ಹಾಕಿದ್ದು ಹೀರೆಕಾಯಿ ನಲ್ಲಿಕಾಯಿ ಚಕೋತ ವಾ ಹೀರೆಕಾಯಿ ಬರುತ್ತೆ. ವಾ 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 ಲಾವಂಚ ಬೇರೆ ಬರ್ತದೆ, ಹ್ಞೂ ಲೆಮನ್ ಗ್ರಾಸು, ದ್ರಾಕ್ಷಿ ಬರುತ್ತೆ, ತುಳಸಿ ಬರುತ್ತೆ, ಮತ್ತೆ ಕ್ಯಾಬೇಜ್ ಬರುತ್ತೆ, ಲೆಟ್ಯೂಸ್, ಬೇಸಿಲ್, ವೀಳ್ಯದೆಲೆ. ಸೂಪರ್ ಸರ್. ಹಾಂ, ಎಷ್ಟಾಯ್ತು 300. ಓಕೆ ಸರ್. ಹಾಂ, ವೈಟ್ ಮಾಡ್ಕೊಡ್ತೀನಿ. ಓಕೆ ಸರ್. ನಮ್ಮದು ಐಡಿ ಇದೆ, ಅಂಬರೀಶ್. ಥ್ಯಾಂಕ್ ಯು. ಓಕೆ ಸರ್. ಥ್ಯಾಂಕ್ ಯು.